ಸ್ನೇಹಿತರೆ ನಮಸ್ತೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಇದ್ದಂತಹ ವಿಕ್ರಾಂತ್ ಹೆಸರಿನ ಆನೆ ಮತ್ತೆ ಗಾಯಗಳಿಂದ ಬಳಲ್ತಾ ಇದೆ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈಗ ನೋಡ್ತಾ ಇರ್ಬೋದು ನೀವು. ಸುದ್ದಿಗಳು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ಹಿರಿಯ ಪರಿಸರ ಹೋರಾಟಗಾರರಾಗಿರುವಂಥ ಜೋಸೆಫ್ ಹೂವರ್ ಅವರು ಒಂದು ವಿಡಿಯೋನು ಕೂಡ ಅವರಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಮಾರ್ಚ್ ಏಪ್ರಿಲ್ವರೆಗೆ ಸ್ವಲ್ಪ ಚೇತರಿಕೆ ಕಾಣ್ತಿದ್ದಂತಹ ಒಂದು ಆನೆ ಸಡನ್ ಆಗಿ ಈ ಥರ ಇನ್ನೊಂದು ಗಾಯ ನೋಡಿ ನಮಗೂ ಒಂಥರ ದಿಗಿಲಾಯಿತು. ನಾವೇನದನ್ನ ಆವಾಗವಾಗ ಅದನ್ನು ವಿಸಿಟ್ ಮಾಡಿಬಿಟ್ಟು ಅದನ್ನು ತಪಾಸಣೆ ಮಾಡೋದಕ್ಕೆ ನಾವೇನು ವೈದ್ಯರಾಗಿರಲಿಲ್ಲ. ಬಟ್ ನಮಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಈಗ ನೋಡಿದ ತಕ್ಷಣ ನಮಗೆ ಹೂವರವರು ಹಾಕಿರುವಂಥ ಫೋಟೋಗಳನ್ನ ನೋಡಿದಾಗ ನಮಗೆ ಒಂದು ಸ್ವಲ್ಪ ಬೇಸರ ಅನ್ನಿಸ್ತು. ಈ ವಿಕ್ರಾಂತ್ ಆನೆ ಸಕ್ರೆಬೈಲು ಕ್ರಾಲ್ಗೆ ಬಂದಾಗಿನಿಂದನೂ ಕೂಡ ಇದೇ ಥರ ಸಮಸ್ಯೆ. ಅದು ಗಾಯಗಳಿಂದ ಬಳಲದೆ ಇದ್ದೇ ಇರುವ ದಿನಗಳೇ ಇಲ್ಲ. ಮೊದಲು ಆ ಗಾಯಗಳು ಏನು ಹಿಂಬದಿಯ ಬಲ ಏನು ಕಾಲಿದೆಯಲ್ಲ ಅದರ ಕೆಳಗಡೆ ಗಾಯಗಳಿದ್ವು. ಅದಾನಂತರ ಅದರ ಮೈಮೇಲೆ ಕೂಡ ಕೆಲವು ಇರಿದಂತಹ ಕೆಲವು ಗಾಯಗಳು. ಅದು ವಾಸಿಯಾಗೋದಕ್ಕೆ ಸುಮಾರು 1 ವರ್ಷನೇ ಆಯಿತು. ಅದು ಸಕಲೇಶ್ಪುರ ಭಾಗದಲ್ಲಿ 25ರ ಮಾರ್ಚಲ್ಲಿ ಹಿಡಿದಂಥದ್ದು. ಅಂದರೆ ನೋಡಿ, ಮಾರ್ಚಿಂದ ಮಾರ್ಚ್ಗೆ ಅದು 1 ವರ್ಷ ಆಗೋಯ್ತು. 26 ಆಯಿತು. ಈಗ 26 ಆಗಿ ಅದರ ಮೇಲೆ 2-3 ತಿಂಗಳಾಯಿತು. ಅದರ ಗಾಯಗಳು ಪರಿಪೂರ್ಣವಾಗಿ ವಾಸಿ ಆಗಿರಲಿಲ್ಲ. ಈಗ ಪುನಃ ಮತ್ತೆ ಈಗ ಗಾಯ ಅಂತ ಅಂದರೆ ಅದು ಎಷ್ಟರ ಮಟ್ಟಿಗೆ ಚೇತರಿಸ್ಕೊಳ್ತೋ ಗೊತ್ತಿಲ್ಲ. ಈಗಿರುವಂಥ ಗಾಯ ಅದು ನೋಡಿದ್ರೆ ಅದರ ಗೊರಸದ್ರ ಮುಂದಿನ ಕಾಲಿನಲ್ಲಿ, ಅದರ ಪಾದದಲ್ಲಿ ಅದರದ್ದು ಎಲ್ಲ ಹುಣ್ಣಾಗ್ಬಿಟ್ಟಿದೆ. ಅದು ಕಾಲು ಊರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇದೊಂದು 3-4 ತಿಂಗಳು ಹೆಚ್ಚು ಕಡಿಮೆ ಎದುರು ಬಿಸಿಲು ಬಿಡ್ತಾ ಇದ್ದರೆ ಅದು ವಾಸಿ ಆಗ್ಬೋದೇ ವಿನಃ ತಕ್ಷಣಕ್ಕಂತೂ ಸಾಧ್ಯನೇ ಇಲ್ಲ. ಅದು ಯಾವ ಥರ ನೀವು ಎಂಥ ಎಕ್ಸ್ಪರ್ಟ್ ಕರೆಸಿದ್ರು ಕೂಡ ಅದು ಆಗೋದಿಲ್ಲ. ಸದ್ಯಕ್ಕೆ ಅಲ್ಲಿನ ಏನಂದರೆ ಒಂದು ಸ್ವಲ್ಪ ಆರೋಪಗಳು ಆಗ್ತಾ ಇದ್ದಾವೆ. ಏನು ಅಂತಂದರೆ, ಈ ವಿಕ್ರಾಂತ್ ಆನೆ ಇದೆಯಲ್ಲ ಅದನ್ನು ನೋಡ್ಕೊಳ್ಳುವಂಥ ಕೇರ್ ಟೇಕರ್ಸ್ ಇದ್ದಾರೆ. ಅವರು ಮತ್ತೆ ಏನಾದರೂ ಇಂಟೆನ್ಷನಲ್ಲಿ ಏನಾದರೂ ಚುಚ್ಚಿದ್ರೆ, ಆಕಸ್ಮಿಕವಾಗಿ ಏನಾದರೂ ಗಾಯಗಳಾಯ್ತಾ, ಮತ್ತೆ ಪುನಃ ಹೊಸ ಗಾಯ ಅಂತೇಳಿ ಕೆಲವರು ಹೇಳ್ತಿದ್ರೆ, ಕೆಲವು ಸೀನಿಯರ್ ವೆಟನರಿಯನ್ಸ್ ಏನು ಹೇಳ್ತಾರೆ, ಇಲ್ಲ ಇದು ಹಳೆ ಗಾಯನೇ ಇರ್ಬೋದು, ಆ ಥರ ಒಂದು ನೋವಿರುತ್ತೆ, ನೋವಿದ್ದಾಗ ಈಗ ಗಾಯ ಆಗಿ ಮಾರ್ಪಾಡಾಗಿರುತ್ತೆ ಅಂತ ಹೇಳಿ. ಒಟ್ಟಲ್ಲಿ ಗಾಯ ಆಗಿದೆ. ಈಗ ನಮ್ಮ ವೈಲ್ಡ್ ಲೈಫ್ DCF ಅಲ್ಲಿರೋದು ಪ್ರಸನ್ನ ಕೃಷ್ಣ ಪಟ್ಗಾರ್ ಅವರಿಗೆ ಮಾತನಾಡಿದಾಗ ಅವರು ಹೇಳಿದ್ರು, ಇಲ್ಲ ಒಂದು ತನಿಖೆ ಮಾಡಿಸ್ತೀವಿ, ಈ ಥರ ಏನಾದರೂ ಇಂಟೆನ್ಷನ್ಲಿ ಆ ಥರ ಏನಾದರೂ ಅದನ್ನು ಇರಿದು ಮತ್ತೊಂದು ಹೊಸ ಗಾಯ ಮಾಡಿದರೆ ಅಂತ. ಏನು ಇಂಟೆನ್ಷನ್ ಇರುತ್ತೆ? ಕೆಲವರು ಹೇಳೋದೇನು ಅಂತಂದರೆ, ಈ ಆನೆಯನ್ನು ಅಲ್ಲಿ ನಂದಿಹಳ್ಳಿ ಅಂತೇಳಿ ಇನ್ನೊಂದು ಸಣ್ಣದೊಂದು ಅದರದ್ದು ಆಲ್ಟರ್ನೇಟ್ ಒಂದು ಕ್ಯಾಂಪ್ ಇದೆ, ಅಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಗಾಯಗಳು ಜಾಸ್ತಿ ಇರೋದನ್ನ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಕೇರ್ ಟೇಕರ್ಸ್ ಏನಾದರೂ ಸ್ವಲ್ಪ ಚುಚ್ಚಿರ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ, ಆ ಥರ ಎಲ್ಲ ಅಷ್ಟು ಮಟ್ಟಿಗೆ ನಮಗೆ ಐಡಿಯಾ ಇಲ್ಲ. ಬಟ್ ಈ ಥರ ಒಂದು ಗಾಯ ಅಂತೂ ಆಗಿದೆ. ಸದ್ಯಕ್ಕೆ ಅಲ್ಲಿ ಡಾಕ್ಟ್ರು ಮುರಳಿ ಮನೋಹರ್ ಅವರು, ನಿಮಗೆ ಗೊತ್ತಿರುತ್ತೆ, ಅವರು ಈಗ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಅವರು ನನ್ನ ಪ್ರಕಾರ ಯಾವುದೇ ಅಧಿಕೃತ ಆದೇಶ ಇಲ್ಲ ಅಂತ ಅನ್ಕೋತೀನಿ. ನನಗೇನು, ನಾನು ನೋಡಿಲ್ಲ ಅವ್ರನ್ನ ವೈದ್ಯರಾಗಿ ತಗೊಂಡಿರೋದಕ್ಕೆ. ಬಟ್ ಅವರು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ, ನೋಡಿರ್ಬೋದು ನೀವು. ಅವರ ವಿಷಯದಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಎಷ್ಟು ವಿಚಿತ್ರವಾಗಿ ನಡ್ಕೊಳ್ತು ಅಂತ. ಅಲ್ಲಿಂದ ಈ ತನಕನೂ ಕೂಡ ಅವರಿಗೆ ಯಾವ ಥರದ ಒಂದು ಜವಾಬ್ದಾರಿ ಸೂಚನೆ ಮಾಡಬೇಕು ಅನ್ನೋದು ಕೂಡ ಮಾಡಿಲ್ಲ. ಈ ವೈಲ್ಡ್ ಲೈಫ್ PCCF ಇಂದ ಹಿಡಿದು ಅಲ್ಲಿವರೆಗೂ ಕೂಡ ಅವರು ಸ್ವಲ್ಪ ತಾತ್ಸಾರ ಭಾವ ಅವ್ರ ಮೇಲೆ. ಆದರೂ ಕೂಡ ಅವರ ಟ್ರೀಟ್ಮೆಂಟಲ್ಲಿ ನನಗೇನು ಆ ಥರ ಹಿಂಗಾಗಿದೆ ಅಂತ ಅಲ್ಲ, ಅಥವಾ ಅದು ಬೇಗ ಏನು ಮದ್ದು ಹಾಕಿಬಿಟ್ಟು ಯಾವುದೋ ಟಿಂಚರೆಲ್ಲ ಹಚ್ಚಿಬಿಟ್ಟು ಆ ಥರ ಎಲ್ಲ ಹೋಗ್ಬಿಟ್ಟು ರಪ್ ಅಂತ ಮಾಯುತ್ತೆ ಅಂತ ಗಾಯ ಆ ಥರ ಎಲ್ಲ ವಾಸಿ ಆಗೋದಿಲ್ಲ. ಒಟ್ಟಲ್ಲಿ ಅವರು ಕೂಡ, ನಾನು ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡೋ ಒಂದು ಟ್ರೈ ಮಾಡಿದೆ. ಆವಾಗ ಇಲ್ಲ, ಅದೇ ಹಿಮೋಗ್ಲೋಬಿನ್ ಏನು ಪ್ರಮಾಣ ಇದೆಯಲ್ಲ, ಅದು ರೇಷಿಯೋ, ಅದು ಮಾರ್ಚ್ ಅಷ್ಟೊತ್ತಿಗೆ ಏನಿತ್ತಲ್ಲ ಅದು ಸ್ವಲ್ಪ ಇಂಪ್ರೂವ್ ಆಗಿದೆ ಹಂಗೆ ಹೇಳ್ತಿದ್ರು. ಇನ್ನೂ ಇಂಪ್ರೂವ್ ಆಗುತ್ತೆ, ಅದು ಅದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಈ ಗಾಯ ಏನಿದೆಯಲ್ಲ ಇದು ಅವ್ರ ಪ್ರಕಾರ ಅದು ಹೊಸದ ಹಳೇದು ಅಂತೇಳಿ ಅವರು ಓಪನ್ ಆಗಿ ಹೇಳೋದಿಲ್ಲ. ಅದನ್ನು ಹೇಳಿದ್ರು ನಾವು ನಿಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ಆ ಗಾಯ ಅಂತೂ ನನಗೇನೋ ಹೊಸದಾಗಿ ಕಂಡಂಗೆ ಕಾಣ್ತಿದೆ, ಅಥವಾ ಇನ್ನೂ ಏನಾದರೂ ಅದರ ಬಾಡಿಯಲ್ಲಿ ಪೈನ್ ಇದ್ದು ಅದು ಮತ್ತು ಗಾಯಗಳಾಗಿ ಮಾರ್ಪಡಬಹುದೇನೋ. ಅಂದರೆ ನಮಗೆ ಗೊತ್ತಿಲ್ಲದೆ ಈಗ ಅವುಗಳು ಗಾಯಗಳಾಗಿ ಪುನಃ ಕಾಣಿಸ್ಕೊಳ್ಬಹುದೇನೋ. ತುಂಬ ಇಂಜುರಿ ಇದೆ. ನಾವು ನೋಡಿ, ಅಲ್ಲಿ 4 ಆನೆಗಳು ಗಾಯಗಳಿಂದ ಬಳಲ್ತಿದ್ದು. ಆ 4 ಆನೆಗಳಿಗೆ ಮೊದಲು ಸ್ವಲ್ಪ ವಿರೋಧ ವ್ಯಕ್ತವಾಯಿತು. ತುಂಬ ಎನ್ವಿರಾನ್ಮೆಂಟಲಿಸ್ಟ್ಗಳೆಲ್ಲ ಕೂಗಾಡಿದ್ರು, ಎಲ್ಲ ಆಯಿತು. ಅವುಗಳನ್ನು ಅವರು ಸತತವಾಗಿ 1 ವರ್ಷದಿಂದ
ಆ 4 ಆನೆಗಳದ್ದು, ಒಂದು ಅಡ್ಕ ಬಡ್ಕ, ಇನ್ನೊಂದು ಬಾಲಣ್ಣ ಕಿವಿ ಹೋಯ್ತಲ್ಲ ಅದು, ಇನ್ನೊಂದು ಸಾಗರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಈ ಆನೆ. ಇವೆರಡು ಆನೆಗಳು ಏನು ವಿಕ್ರಾಂತ್ ಮತ್ತೆ ಅಡ್ಕ ಬಡ್ಕ, ಇದು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡಿರುವಂತ ಆನೆಗಳೇ ಇವು. ಆ ಅಡ್ಕ ಬಡ್ಕ ಅಂತಂದು ಆ ಭದ್ರದೆಲ್ಲ ಅಟ್ಟಿದ್ರು, ಆ ಭದ್ರದಿಂದ ತಪ್ಸ್ಕೊಂಡು ಹೋಗ್ಬಿಟ್ಟು ಸಿದ್ದಾಪುರ ಕಂಡಿತ್ತು. ಅದು ಒಂದೊಂದು ಗೊತ್ತಿದೆ ನಿಮಗೆ, ಅದೊಂದು ಮಾರ್ಚ್. ಅದಾದ್ಮೇಲೆ ಅದನ್ನ ಎತ್ಕೊಂಬಂದ್ಬಿಟ್ಟು ಮತ್ತೆ ಸಕ್ಕರೆಬೈಲಿ ಹಾಕಿದ್ರು. ಈಗ ನಾವು ಎಲ್ಲ ಹೇಳೋದೇನು ಅಂತಂದ್ರೆ, ನಾವೆಲ್ಲ ಈ ತರ ಇನ್ಸಿಡೆಂಟ್ ಆದಾಗ ಬೈದ್ಬಿಡೋದು, ನೀವು ಸರಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ. ಅಲ್ಲ, ಈಗ ನಾವು ಎನ್ವಿರಾನ್ಮೆಂಟಿಸ್ಟ್ ಕಮ್ಯುನಿಟಿಯಲ್ಲಿ ಅಥವಾ ಯಾರು ಆಕ್ಟಿವಿಸ್ಟ್ಗಳಲ್ಲಿ ಆ ಥರ ಬೈಯೋದಿಲ್ಲ, ಆದರೆ ಜನ ಹೇಳೋದು ಯಾಕೆ ಹಿಡಿತೀರಾ ಅಂತ. ಅವರೇ ಹೇಳ್ತಾರೆ, ಮತ್ತೆ ಹಿಡಿಬೇಕಾದ್ರೆ ಪ್ರೆಷರ್ ತರೋದು ಹಾಗೆ. ಈಗ ಕೊಪ್ಪ ಶೃಂಗೇರಿ ಭಾಗದ ಶಾಸಕರಿದ್ದಾರೆ ರಾಜೇಗೌಡರು, ಅವರ ಫಾಲೋವರ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ, ಅತಿ ಹೆಚ್ಚು ಆನೆಗಳನ್ನು ಹಿಡಿದಂತಹ ನಮ್ಮ ನಾಯಕ. ಅದು ಆ್ಯಕ್ಚುಲಿ ಗೈಡ್ಲೈನ್ಸಲ್ಲಿ ಅದ್ರ ವಿರುದ್ಧ ಆ್ಯಕ್ಚುಲಿ ಪೊಲಿಟಿಸೈಸ್ ಮಾಡಬಾರ್ದು ಅಂತಿದೆ ನಮ್ಮಲ್ಲಿ, ಆದರೂ ಎಲ್ಲ ಹೇಳ್ಕೊ ಓಡಾಡ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಈಗ ಆನೆಗಳನ್ನ ಅಲ್ಲಿ ಹಿಡಿ, ತಗೊಬಂದು ಇಲ್ಲಿಡು. ಎಲ್ಲಿಂದ ಹಿಡಿತಾರೆ? ಎಲ್ಲ ಒಂದು ಘಟನೆ ಆದ ತಕ್ಷಣ ಮೊದಲು ಹೇಳೋದು ಏನು ಅಂದರೆ ಆನೆ ಹಿಡಿ. ಈಗ ಕೊಡಗಲ್ಲಿ ಶುರು ಮಾಡಿದ್ರು, ಆ ತಿತಿಮತಿ ಆ ಭಾಗದಲ್ಲಿ, ಹುಣಸೂರು ಡಿವಿಷನ್ ಬರುತ್ತೆ ಅನ್ಸುತ್ತೆ, ಸೀನಿಯರ್ ಕಾಪ್ ಏನಂತೆ, ಅವರ ಮಿಸಸ್ ಒಬ್ರು ಮೃತಪಟ್ಟರು. ಅದಾದ ತಕ್ಷಣ ಆನೆ ಹಿಡೀರಿ ಅಂತ ಹೇಳಿದ್ರು. ಆನೆ ಹಿಡಿಯೋಕೆ ಹೋದ್ರು, ಇನ್ನೊಂದು ಆನೆಗೆ ಯಾವುದೋ ಒಂದು ಸಿಕ್ತು, ಆ ಆನೆಗೆ ಡಾಟ್ ಮಾಡಿದ್ರು, ಅದಕ್ಕೊಂದು ಕಾಲರ್ ಹಾಕಿದ್ರು. ಅದು 3 ಆನೆ ಜೊತೆ ಓಡಾಡ್ತಿತ್ತಂದ್ರೆ ಅದಕ್ಕೊಂದು ಕಾಲರ್ ಮಾಡಿದ್ದಾರೆ. ಅಂದರೆ ಬರೀ ಈ ಥರ ನಮ್ಮದು, ನಾವೀಗ ಪ್ರೆಷರ್ ಬಂತು ಅಂದ ತಕ್ಷಣ ನಾವು ಹಿಡಿಲೇಬೇಕು. ಈ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡ್ತಾರೆ, ಹಿಡಿಯೋಕೆ ಹೋಗ್ತಾರೆ, ಹಿಡಿದ್ಬಿಟ್ಟು ಅದನ್ನು ತಗೊಬರೋದು, ನೋಡ್ತಾರೆ ಯಾವ್ದಕ್ಕೆ ಹೋಗ್ಬೋದು, ದುಬಾರಿಯಾಗಿ ಹೋಗ್ಬೋದು, ಇಲ್ಲ ಮತ್ತಿಗೂಡ ಹೋಗ್ಬೋದು, ಇಲ್ಲ ಕ್ಯಾಂಪ್ಗಳು ಮತ್ತೆ ಈ ಕ್ರಾಲ್ಗಳನ್ನ ಮಾಡಿರೋದೇ ಈ ಕಾರಣಕ್ಕಾಗಿ. ಆದರೆ ಅಲ್ಲೂ ಕೂಡ ಪ್ರತಿಯೊಂದು ಕಾಡಲ್ಲಿ ಇರೋವನ್ನಲ್ಲಿ ತಗೊಬಂದ್ಬಿಟ್ಟು ಹಿಡಿದು ಇಲ್ಲಿ ಪಳಗಿಸಿ ಏನು ಮಾಡ್ತೀರಾ ಅವುಗಳನ್ನೆಲ್ಲ? ಈಗ ಸಕ್ಕರೆಬೈಲನ್ನ ಎಲ್ಲಿವರೆಗೆ ತಡ್ಕೊಬೋದು? ಈಗ ಆಲ್ರೆಡಿ ನೀವು ನೋಡಿರ್ಬೋದು, ಈ ಪ್ರೊಸೀಜರು, SOP, ಆ ಗೈಡ್ಲೈನ್ಸ್ ಅದೆಲ್ಲ ಬಿಟ್ಟು ಕೂಡ ಒಂದು ಕಾಮನ್ ಸೆನ್ಸ್ ನೋಡಿ, ಒಂದು ಕ್ರಾಲಲ್ಲಿ ಎಷ್ಟು ಆನೆಗಳನ್ನ ಹಿಡ್ಕೊಬೋದು ನಾವು ಅಂತ. ಅಲ್ಲಿ ಹಿಡಿಯೋದು, ಇಲ್ಲಿ ತಗೊಬಂದು ಇಲ್ಲಿ ಬಿಡೋದು, ಆ ಹಿಡಿಯೋದನ್ನ ವಿರೋಧಿಸ್ಬೇಕಾಗತ್ತೆ. ಆದ್ರೆ ಅದು ಸಾಧ್ಯ ಇದೆಯಾ ಈ ಹೊತ್ತಿನಲ್ಲಿ? ಈಶ್ವರ್ ಖಂಡ್ರೆ ಅವರಿದ್ದಾಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವ್ರು ಮೀಡಿಯಾಕ್ಕೆ ಹೋಗಿದ್ರು, ಸಂತಾನಹರಣ ಏನಾದ್ರು ಮಾಡ್ಬೋದು ಈ ಆಯ್ದ ವನ್ಯಜೀವಿ ಪ್ರಭೇದಕ್ಕೆ ಅಂತ. ನಾವು ಅದು ಶುರು ಆದ ತಕ್ಷಣ ನಮಗೆ ಗೊತ್ತಾಗಿದೆ ಏನು ಅಂದ್ರೆ, ಆನೆ ಚಿರತೆ ಎರಡಕ್ಕೆ ಮಾಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಅಂತ. ಅವಾಗ ಮತ್ತೆ ಗೋ ಅಂತ ಶುರು ಆಯ್ತು, ಈ ಈಶ್ವರ್ ಖಂಡ್ರೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ಬರೀ ಚರ್ಚೆಗೆ ನಿಮ್ಗೆ ಏನು ಅಂತಂದ್ರೆ ಹಿಡಿಬೇಡಿ ಅಂತೀರಿ. ಏನಾದರೂ ಮತ್ತೆ ವನ್ಯಜೀವಿಗಳ ಸಮಸ್ಯೆ ಇದೆ ಅಂತಂದ್ರೆ, ಈ ಕಾಫಿ ಪ್ಲಾಂಟರ್ಸ್ ಒತ್ತುವರಿ ಇದೆ, ಮಲೆನಾಡಲ್ಲಿ ಒತ್ತುವರಿ ಇದೆ, ಅದನ್ನ ಬಿಡಿಸಿ ಅಂತ ಹೇಳಿ ಬರೀ ಇದೇ ಥರ ಪರಿಸ್ಥಿತಿ ಇದೆ. ಬರೀ ನಾವು ಬ್ಲೇಮ್ ಮಾಡೋದ್ರಲ್ಲಿ ಕಾಲ ಕಳೀತಿದ್ದೀವಿ ಅಷ್ಟೇ. ಈಗ ಎಷ್ಟು ಜನ ಜರ್ನಲಿಸ್ಟ್ಗಳು, ಎಷ್ಟು ಜನ ಆಕ್ಟಿವಿಸ್ಟ್ಗಳು, ಅಥವಾ ಈ ಶಿವಮೊಗ್ಗನೇ ತಡ್ಕೊಳ್ಳೋಣ, ಆ ಶಿವಮೊಗ್ಗದಲ್ಲೇ ಬೀದಿಗೊಬ್ಬರು ಆಕ್ಟಿವಿಸ್ಟ್ಗಳಿದ್ದಾರೆ. ನಿಮಗೆ ಅದು ಗೊತ್ತಾಗೋದಿಲ್ಲ. ನಿಮಗೆ ಪಕ್ಷ ಬಂದಾಗ, ಆಮೇಲೆ ಗಿಡ ನೆಡಬೇಕಾದ್ರೆ, ಆಮೇಲೆ ಪರಿಸರ ದಿನಾಚರಣೆ ಬರ್ಬೇಕಾರೆಲ್ಲ ನಿಮಗೆ ಗೊತ್ತಾಗ್ತದೆ. ತುಂಗಾ ಉಳಿಸಿ ಹೋರಾಟದಿಂದ ಹಿಡಿದು ಇನ್ನು ಎಲ್ಲ ಥರದ ಎಲ್ಲ ರಂಗದಲ್ಲೂ ನಾನು ನೋಡಿದ್ದೀನಿ, ಯಾವ ಥರ ಏನೇನು ಮಾಡಿದ್ರು, ಎಂತೆಂಥ ಪ್ರಾಜೆಕ್ಟ್ಗಳ ಹಿಂದ್ಗಡೆ ಇರ್ತಾರೆ ಅವರು, ಹೆಂಗೆ ಕೂಗಾಡ್ತಾರೆ. ಈಗೇನು ಮಾಜಿ ಇವರು ನಮ್ಮ DCM ಆಗಿರುವಂಥ ಈಶ್ವರಪ್ಪನವ್ರನ್ನು ಕರ್ಕೊಂಡು ಹೊರಟಿದ್ದಾರೆ. ಈಗ ಆ ಥರ ಪರಿಸರವಾದ, ಹಾಗೆ ಪರಿಸರವಾದ ಬೆಳೀತದೆ. ನೀವು ಯಾರಾದರೂ ಕೂಡ ಈಶ್ವರಪ್ಪರ ಆದಿಯಾಗಿ ಎಲ್ಲರೂ ಸೇರಿ ದಸರಾ, ಶಿವಮೊಗ್ಗ ದಸರಾಕ್ಕೆ ಆನೆಗಳನ್ನು ಕಳಿಸ್ಬಾರ್ದು ಅಂತ ಹೇಳ್ಬಿಡಿ ನೋಡೋಣ. ನೀವು ಅವಾಗ ಆನೆಗಳ ಬಗ್ಗೆ ತುಂಬ ಒಲವಿದೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಬಾಲಣ್ಣನ ಹಂಗೆ ತರಾತುರಿಯಲ್ಲಿ, ಅದು ನನಗೆ ಗೊತ್ತಿಲ್ಲ ಏನೇನಿತ್ತೋ ಗೊತ್ತಿಲ್ಲ, ಹಂಗೆ ಕಳ್ಸೋಕೆ ಹೋಗ್ಬಿಟ್ಟು ಮಾಡಿರುವಂಥದ್ದೇ ಆನೆ ಕಿವಿ ಕಳ್ಕೊಂಡಿರೋವಂಥದ್ದು. ನಿಮ್ಮ ದಸರಾಕ್ಕೆ ಮಾಡುವಂಥ ಸಮಸ್ಯೆಗಳು, ಈಗ ಒಂದು ಆನೆ ಹೋಗಿ ಅಲ್ಲಿ ಉಚ್ಕಂತು, ಅಂದರೆ ಬೇದಿ, ಇನ್ನೊಂದು ಯಾವುದೋ ಮರಿ ಹಾಕಂತು, ಅದು ಹಿಂದೆ ಡಾಕ್ಟರ್ ವಿನಯ್ ಅಂತ ಒಬ್ರು ಇದ್ರು ಅವರು. ಮತ್ತೆ ನೋಡಿ, ಈಗ ದಸರಾ ಶುರುವಾಗ್ತದೆ, ದಸರಾ ಶುರುವಾದಾಗ ಮತ್ತೆ ಆನೆಗಳನ್ನ ಸೆಲೆಕ್ಷನ್ ಮಾಡೋ ಪ್ರೊಸೆಸ್ ಮಾಡ್ತಾರೆ. ಆಮೇಲೆ ಅವಾಗ ಏನಾದ್ರು ಸಮಸ್ಯೆ ಇದ್ದರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಈ ಥರ ಒಳ್ಳೆ ದುಡ್ಡು ಬರುತ್ತಲ್ಲ, ಅಲ್ಲಿ ಬರುತ್ತೆ. ನೀವೀಗ ಇಲ್ಲಿ ಸೈನ್ ಹಾಕಿದ್ದಕ್ಕೂ ದುಡ್ಡು, ಆಮೇಲೆ ತಪಾಸಣೆ ಮಾಡಿದ್ದಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು ಬಂದಿರುತ್ತೆ. ಹಾಗಾಗಿ ಆನೆನ ಕಳಿಸ್ಬೇಕು, ದಸರಾಗೆ ಕಳಿಸ್ತೀವಿ. ವೈಭವ ಪ್ರೇರಿತವಾಗಿ ಮಾಡುವಂತಹ ಹಬ್ಬಗಳಿಗಾಗಿ ನಾವು ಆನೆಗಳನ್ನು ಬಲಿ ಕೊಡ್ತಾ ಇದ್ವಿ. ಹೀಗಾಗಿ ನಾವು ಮೂಲ ಇದೆಯಲ್ಲ, ನಮಗೆ ಒಂದು ಪರಿಹಾರ ಇಲ್ಲದೆ ಬ್ಲೇಮ್ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ. ನನಗೆ ಸ್ವಲ್ಪ ಹತ್ರ ಇರುವಂಥ ಕ್ಯಾಂಪ್ಗಳಲ್ಲಿ ಸಕ್ಕರೆಬೈಲು ಒಂದು, ಎಲ್ಲ ಆನೆಗಳನ್ನು ನಾವು ನೋಡ್ಕೊಬರೋಕ್ಕಾಗೋದಿಲ್ಲ. ನಾವೇ ಹೋದರೆ ಕೂಡ ಈ ಥರ ಫೋಟೋಗಳನ್ನ ನೋಡಬೇಕಾದ್ರೆ ಅನುಮಾನ ಇದೆ, ಮತ್ತು ಪರ್ಮಿಷನ್ ಇದೆ, ಎಲ್ಲ ಇದೆ. ನನಗೆ ಬಿಡೋದಿಲ್ಲ. ಇದು ತುಂಬ ಜನ ಅನ್ಕೊಂಡಿದ್ದೀರಿ, ನಾವು ಈಸಿಯಾಗಿ ನನಗೇನೋ ಸಿಕ್ಬಿಡ್ತು ಒಬ್ಬ ಜರ್ನಲಿಸ್ಟ್ ಅಂತ ಹೇಳ್ಬಿಟ್ಟು. ನಮಗೆ ಸಿಗೋದಿಲ್ಲ, ಆ್ಯಕ್ಟಿವಿಸ್ಟಿಗೆ ಆದರೆ ಬೇಕಾದ್ರೆ ಸಿಗುತ್ತೆ. ಈಗ ನನಗೆ ಭಾಳ ಖುಷಿ ಅನಿಸುತ್ತೆ ಏನು ಅಂತಂದರೆ, ಅಟ್ಲೀಸ್ಟ್ ಜೋಸೆಫ್ ಸರ್ ಆ ಒಂದು ಗಾಯದ ವಿಷಯವನ್ನು ಹೊರಗೆ ತಂದು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀನಿ.
ಮುರಳಿ ಮನೋಹರ್ ಅವ್ರನ್ನ ಹೆಚ್ಚು ಕಡಿಮೆ ನೀವು ಶಿವಮೊಗ್ಗ ಜೂ ಇನ್ಸಿಡೆಂಟ್ ಆಯ್ತಲ್ಲ ಸಮೀಕ್ಷಾ ರೆಡ್ಡಿದು, ಅದಾಗಿ ಅವರು ಹೇಳಿಕೆ ಏನೋ ಕೊಟ್ರಲ್ಲ, ಅದಾದ್ಮೇಲೆ ಲಿಟ್ರಲಿ ಈ PCCF ಆದಿಯಾಗಿ ಈ ಕೆಳವರೆಗಿನ ಎಲ್ಲರೂ ಕೂಡ ಅವ್ರು ಒಂಥರ ನೋಡೋ ಭಾವನೆ ಇದೆ. ಈಗಲೂ ಕೂಡ ಅವರು ಆ್ಯಕ್ಚುಲಿ ನನಗೆ ಕನ್ಸಲ್ಟೆಂಟ್ ಆಗಿರ್ಬೇಕಲ್ಲಿ, ಕನ್ಸಲ್ಟೆಂಟ್ ಅವರು ಪರಿಪೂರ್ಣವಾಗಿ ನನಗೆ ಆದೇಶ ಅವರ ಪತ್ರ ಆ ಮೂಲಕ ಅವರು ಸೆಲೆಕ್ಷನ್ ಆದಂಗೆ ಕಾಣ್ತಿಲ್ಲ. ಅವ್ರನ್ನ ಕೂಡ ಈಗ ಒಂಥರ ಎರವಲು ಸೇವೆ ಥರ ಇಟ್ಕೊಂಡಿದ್ದಾರೆ. ಇವರಿಗೆ ಪ್ರತಿಷ್ಠೆ ಯಾರಾದರೂ ಈ ಥರ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಕ್ಕೆ ಪಾಪ ಅವ್ರನ್ನೇನೋ ಆ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿರೋದು. ಈ ಥರ ನೋಡಿ, ಈ ಥರ ಹಿಂದೆ ಕಾಟಿ ಕಾರ್ಯಾಚರಣೆಯಲ್ಲಿ ಅವ್ರನ್ನ ಬಿಟ್ಟರು. ಸುಮ್ಮನೆ ಈ ಥರ ಈ ಶಿವಮೊಗ್ಗದ ಭಾಗದಲ್ಲಿ ಎಷ್ಟೋ ಕಡೆ ರೆಸ್ಕ್ಯೂ ಇದಕ್ಕೆ ಈಗ ಕರಿತಿಲ್ಲ, ಒಂದು ಎಕ್ಸೆಪ್ಟ್ ಅದು ಒಂದು ವಿಮಾನ ನಿಲ್ದಾಣದಲ್ಲಿ ಅದೊಂದು ಕರಡಿ ಬಿಟ್ರೆ. ಹಾಗಾಗಿ ಈಗ ಅವ್ರದ್ದು ತೊಳಲಾಟ ಏನಿದೆಯೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೀಗ ಮಾತಾಡ್ಸೋಕೆ ಹೋಗ್ತಾ ಇಲ್ಲ ಯಾರನ್ನು, ಅದರಲ್ಲೂ ಜರ್ನಲಿಸ್ಟ್ಗಳ ಜೊತೆಗೆ ಮಾತಾಡೋದು ಬಹಳ ಕಡಿಮೆ ಅವರು. ಯಾಕಂದ್ರೆ ಈಗೆಲ್ಲ ಬರೀ ಡಿಸ್ಪ್ಯೂಟೇ ಜಾಸ್ತಿ ಆಗ್ತಿದಾವೆ ಅಂತ ಹೇಳ್ಬಿಟ್ಟು ನಮ್ಮ ಥರ ಈಗ ಅಥೆಂಟಿಕ್ ಆಗಿ ನಾವು ಬರಿತೀವಿ ಅಂದ್ರೂ ನಮ್ಮನ್ನ ಮಾತಾಡ್ಸೋದಿಲ್ಲ. ಹಾಗಾಗಿ ಈಗ ಅಲ್ಲಿ ಏನು ನೂರಾರು ಸಮಸ್ಯೆಗಳು, ಅಲ್ಲಿ RF ಆಗಿರುವಂಥ ನಮ್ಮ ವಿನಯ್ ಅವರು ಈಗ ಹಿಂದೆ ನಾನು ಪದೇ ಪದೇ ಹೇಳೋದಿಲ್ಲ, ಅಲ್ಲಿ ರೋಡ್ ಆಕ್ಸಿಡೆಂಟ್ ಆಗ್ತಿರುವಂಥ ಪ್ರಕರಣಗಳಲ್ಲೂ ಕೂಡ ಸಾಕಷ್ಟು ಕೇಸಲ್ಲಿ ಅದು ಮುಂದುವರಿಲೇ ಇಲ್ಲ. ಅದನ್ನ ನೋಡಿಬಿಟ್ರೆ ಸೋಷಿಯಲ್ ಮೀಡಿಯಾದೆಲ್ಲ ಹಾಕ್ತಾರೆ, ಅದಕ್ಕೋಸ್ಕರ ನಾವು ಕೇಸ್ ಹಾಕ್ತಿದ್ದೀವಿ, ಆ ಥರದ ಒಂದು ಟ್ರೆಂಡ್ ಶುರು ಆಗಿಬಿಟ್ಟಿದೆ. ನೋಡಿ, ಇದು ವೈರಲ್ ಆಗಿದೆ ಕಂಟೆಂಟು, ಇಲ್ಲ ಸುದ್ದಿ ಬಂದಿದೆ, ಅದಕ್ಕೋಸ್ಕರ ನಿಮಗೆ ಕೇಸ್ ಹಾಕ್ತೀವಿ ಅಂತ ಹೇಳ್ಕೊ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ಅಂತ ನನಗೆ ಬೇಜಾರಾಗೋಯ್ತು. ಯಾವುದೋ ಒಂದು 2 ನಾವು ಯಾರ ಬಗ್ಗೆನೂ ಇಂಥವ್ರ ಮೇಲೆ ಅಂಥವ್ರ ಮೇಲೆ ಅಂತ ಹೇಳಿರೋದಿಲ್ಲ. ಈಗ ಆ ಬೈಕರ್ಸ್ ಎಲ್ಲ ಹೋಗ್ಬಿಟ್ಟು ಆ ವೈಲ್ಡ್ ಲೈಫಲ್ಲೆಲ್ಲ ಫುಲ್ ಹಾವಳಿ ಎಬ್ಬಿಸ್ತಾರೆ. ಅವುಗಳಿಗೆಲ್ಲ ನಾವು ಹೇಳೋದು ಜನರಲ್ ಆಗಿ ಹೇಳಿರ್ತೀವಿ, ಇಂಥವ್ರು ಕರೆದ್ಬಿಟ್ಟು ಒಂದು ಕ್ಷಮಾಪಣೆ ತಗೊಳ್ಳಿ, ಒಂದು 2,000 ರೂಪಾಯಿ ದಂಡ ಹಾಕಿ ಅವರಿಗೆ, ಅವಾಗ ಗೊತ್ತಾಗುತ್ತೆ. ಆಮೇಲೆ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಬಿಡಲಿ ಅಂತ ಹೇಳ್ಬಿಟ್ಟು ಅಷ್ಟು ಮಾಡಿದ್ರೆ ನಮಗೆ ಸಾಕಾಗುತ್ತೆ. ನೀವು ಅದನ್ನ ಯಾರ್ದೋ ಬೈಕ್ ಎತ್ಕೊಂಬಂದ್ಬಿಟ್ಟು ಅದನ್ನ ಸುಮ್ಮನೆ ಕೊಳಿಸಿ ಆಮೇಲೆ ಅದನ್ನ ಅವರಿಂದ ನಮಗೆ ಶಾಪ ಹಾಕೋಂಗೆ ಮಾಡೋದು ಇದೇ ಡಿಪಾರ್ಟ್ಮೆಂಟ್ನವರು. ಸೊ ಇದೆಲ್ಲ ಒಂದು ಸ್ವಲ್ಪ ವಿಚಿತ್ರವಾದಂಥ ಪರಿಸ್ಥಿತಿ ಶುರುವಾಗಿದೆ. ಈಗ ನಾವು ಕೆಲವೊಂದು ಅಲರ್ಟ್ ಮಾಡ್ತೀವಿ PCCF. ನಾನು ಈಗೀಗ ಏನಂದರೆ ಮಿನಿಸ್ಟ್ರಿ ಇಲ್ಲವಲ್ಲ, ನಮಗೆ ಮಿನಿಸ್ಟ್ರಿ ಇಲ್ಲ. ಒಂದು ಸ್ವಲ್ಪ ಕೇಳೋವಂಥ ಮಿನಿಸ್ಟ್ರಿ ಇದ್ರು ಇನ್ನು ಮುಂದೆ ಯಾವ್ಯಾವ ಥರದವ್ರು ಬರ್ತಾರೋ ದೇವರೇ ಕಾಪಾಡಬೇಕು. ಅಟ್ಲೀಸ್ಟ್ ಮಿನಿಸ್ಟ್ರಿ ಏನೋ ಬಹಳ ದೊಡ್ಡ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ, ಆದರೆ ಸ್ವಲ್ಪ ಸೂಕ್ಷ್ಮ ಮಧ್ಯ ಆಗಿದ್ರು. ಆಮೇಲೆ ಅಧಿಕಾರಿಗಳು ಮತ್ತು ಜನರ ಮಧ್ಯೆ ಒಂದು ಸೇತುವೆ ಥರ ಒಬ್ಬರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ರು, ಅದು ಈಶ್ವರ್ ಖಂಡ್ರೆ ಅವರು. ಈಗ ಯಾರಿಗೆ ಹೇಳಬೇಕು, ಇನ್ನು ಯಾವ ಥರ ಮಿನಿಸ್ಟ್ರಿ, ಈಗ ಈ ನಮ್ಮ CM ಅವ್ರ ಜೊತೆಗೆ ಇದೆ ಮಿನಿಸ್ಟ್ರಿ, ಗೊತ್ತಿಲ್ಲ ಮುಂದೆ ಏನಾರು ಬರ್ತಾರೆ ಅಂತ. ಈ ಕಾರಣಕ್ಕಾಗಿ ನಾವು ಈ PCCF ಇವರು ಹಿರಿಯ ಅಧಿಕಾರಿಗಳು ಅವ್ರ ಜೊತೆಗೆ ನಾವು ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಈಗ ನಾವು ರೈಸ್ ಮಾಡ್ತಿದ್ದೀವಿ, ಅವರಿಗೆ ಇನ್ಫಾರ್ಮ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಒಂದೇ ಒಂದು ಲೆಟರ್ ಬರೆದ್ರೆ ಒಂದು ಇದು ಮಾಡಿದ್ರು PCCF ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ನಾನು ಒಂದು 5-6 ದಿನದಿಂದ ಒಂದು ಹಾಕಿದ್ದೀನಿ, ಏನು ರಿಪ್ಲೈನೂ ಇಲ್ಲ, ಆ ರಿಫ್ಲೆಕ್ಷನೂ ಇಲ್ಲ. ನಾನೇ ಬರ್ದಿದ್ದೀನಿ ಮತ್ತೆ ಸುದ್ದಿನ ಇವತ್ತು, ಏನಂತ ಸೂಕ್ಷ್ಮ ವಿಷಯಗಳನ್ನೇ ಅವರು ಮಾತಾಡೋದಿಲ್ಲ. ಸೊ ಇಲ್ಲಿ ಈ ಥರ ಪರಿಸ್ಥಿತಿ ಇದೆ. ಒಟ್ಟಿನಲ್ಲಿ ಏನು ಅಂತಂದರೆ ತುಂಬ ಅಂದರೆ ಈಗ ನಮ್ಮ ಪರಿಸರವಾದಿಗಳಲ್ಲಿ ಹೋರಾಟಗಾರರಲ್ಲಿ ನಮ್ಮ ಜೋಸೆಫ್ ಸರ್ ಅವರು ಯಾವುದೇ ವಿಷಯ ಇದ್ದರೂ ಯಾವ ಅಧಿಕಾರಿ ಸ್ನೇಹಿತ ಆಗಿರಲಿ, ಗೊತ್ತಿರಲಿ, ಪರಿಚಯ ಇರಲಿ, ಅವರು ಮಾತಾಡ್ತಾರೆ. ಆದರೆ ನೋಡಿ, ಇಡೀ ಕರ್ನಾಟಕದಲ್ಲಿ ಯಾರೋ ಒಬ್ಬರು ಹಾಕಿದರು ಯಾವುದೋ ಒಂದು ನಮ್ಮ ಪೋಸ್ಟ್ಗೆ, ಎಷ್ಟು NGO ಟ್ರಸ್ಟ್ಗಳಿದ್ದಾವೆ, ಯಾಕೆ ಪ್ರಶ್ನೆಗಳನ್ನ ಎತ್ತಿಲ್ಲ ಅಂತ. ಎಲ್ಲ ತುಂಬ ಜನ ನಿಮಗೆ ಗೊತ್ತಿರಲಿ, ಮೊದಲು ನಾನು ಆ್ಯಕ್ಟಿವಿಸ್ಟ್ ಅಂತ ಸೇರ್ಕೊಳ್ತಾರೆ. ಆಮೇಲೆ ಯಾರೋ ಬಯಾಲಜಿಸ್ಟು, ಅದು ಇದು ಮಣ್ಣು ಮಸಿ, ನಾನೇನೋ ರಿಸರ್ಚ್ ಮಾಡ್ತೀನಿ, ಇನ್ನೇನೋ ಟ್ರ್ಯಾಪ್ ಆಗ್ತೀನಿ, ಅದಕ್ಕೆಲ್ಲ ಕೂಡ ಅಧಿಕಾರಿಗಳು ಬೇಜಾರಾಗಬಾರ್ದು ಅಂತ ಇರ್ತಾರೆ. ನಮಗೆ ಹಂಗಿಲ್ಲ. ನಮ್ಮ ಸ್ನೇಹಿತರೇ ಇದ್ದರೂ ಕೂಡ ನಾವು ತುಂಬ ಸರಿ ನಮ್ಮ ಸ್ನೇಹಿತರೆ ಹೇಳಿದ್ದುಂಟು, ನೀವು ಚೆನ್ನಾಗಿ ಮಾತಾಡ್ತೀರಾ, ಸುದ್ದಿ ಬರೀತೀರ. ಮಾತಾಡೋದೇ ಸುದ್ದಿ ಬರೆಯೋದಕ್ಕೆ. ನಾವು ಮತ್ತೇನು ಉಭಯ ಕುಶಲೋಪರಿ ನಮಗೆ ಏನಕ್ಕೆ ಬೇಕಾಗಿರುತ್ತೆ ಹೇಳಿ. ನಮಗೆ ಯಾರೂ ಕೂಡ ಕರೆಸಿ ಒಂದು ಲೋಟ ಟೀ ಕೊಡೋದಿಲ್ಲ, ಸಪೋರ್ಟ್ ಮಾಡೋರು ಅಂತೂ ಇಲ್ವೇ ಇಲ್ಲ, ಚೆನ್ನಾಗಿ ಮಾಡ್ತೀರಿ ಅಂತಿಲ್ಲ. ಒಬ್ಬರು CCF ದರ್ಜೆ ಅಧಿಕಾರಿಗಳು, ನಾನು ಇದನ್ನು 2ನೇ ಸರಿ ಹೇಳ್ತಿರೋದು, ಉದಯ್ ಅವರೇ ನೀವು ತುಂಬ ಚೆನ್ನಾಗಿ ಸ್ಟೋರಿಗಳನ್ನ ಮಾಡ್ತೀರಿ ಅಂತ ಹೇಳಿದ್ರು. ವೆರಿ ನೆಕ್ಸ್ಟ್ ಒಂದು ಕಪಲ್ ಆಫ್ ಡೇಸ್ ಲೇಟರ್ ಒಂದು ಯಾವುದೋ ಒಂದು ಸುದ್ದಿ ಬಂತು, ಅಟ್ಲೀಸ್ಟ್ ಕೋರ್ಟ್ ಬೇಕಿತ್ತು, ಫೋನ್ ಎತ್ತಲಿಲ್ಲ. ಸೊ ಈಗ ಭಾಳ ಚೆನ್ನಾಗಿ ಮಾಡ್ತೀವಿ ಅಂತಂದರೆ ವಿ ವಿಲ್ ಗೈಡ್ ಅಂತಾರೆ. ಗೈಡ್ ಅಂದರೆ ಇಲ್ಲ, ಗೈಡ್ ಇಲ್ಲ, ನೀವು ಒಂದೇ ಒಂದು ಪ್ರೋಗ್ರಾಮ್ ಮಾಡ್ತಾರಲ್ಲ ಅವರು, ಇದು ಎಂಥದ್ದು ಕ್ಯಾಂಪು, ಈ ಕ್ಯಾಂಪು ಅಂತ ಹೇಳ್ಬಿಟ್ಟು ಬನ್ನಿ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ನಮ್ಮ ಡಿಪಾರ್ಟ್ಮೆಂಟ್ ಕೇಳೋ ಅಂತ ಒಬ್ಬ ವ್ಯಕ್ತಿ ಇಲ್ಲ. ಸೊ ಹಾಗಾಗಿ ಈ ಇದರಲ್ಲಿ ಮತ್ತು ಆ ಮಲೆನಾಡು ಭಾಗದಲ್ಲಂತೂ ಎಲ್ಲ ಸೇರಿಬಿಟ್ಟು ಆ ಟಾಸ್ಕ್ ಫೋರ್ಸಲ್ಲಿ ಇರ್ತಾರೆ ಇವರೆಲ್ಲ, ಕೆಲವರು ಆ PSIಗಳು ಮತ್ತು RFಗಳು. ಏನು ಅವುಗಳ ಬಗ್ಗೆ ನಮಗೆ ಮಾತಾಡೋಕ್ಕೆ ಬೇಜಾರು ಅನಿಸ್ಬಿಡುತ್ತೆ. ಈ ಮರಳು, ಮಣ್ಣು, ಎಲ್ಲದೂ ಅಪ್ಪ, ಎಲ್ಲದೂ ಮೂಲವನ್ನು ನೀವು ಹುಡುಕಿ ಅದಕ್ಕೆ ನೀವು ಮದ್ದು ಅರಿದಿದ್ರೆ
ನೀವು ಈ ಥರ ಹೆಮ್ಮರ ಆಗಿರುವಂಥ ವಿಷಯಗಳ ಬಗ್ಗೆ ಮಾತನಾಡೋಕ್ಕೆ ನಾವು ಅರ್ಹತೆ ಕಳ್ಕೊಳ್ತೀವಿ, ನಾವು ನೀವು ಎಲ್ಲರೂ ಕೂಡ. ಹಾಗಾಗಿ ನೀವು ಆನೆ ಹಿಡಿಬೇಡಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆನೆ ಕೊರಗೋದು ನೋಡಬೇಕು. ಮತ್ತು ಕ್ರಾಲ್ಗಳು ಏನಿದೆಯಲ್ಲ, ಆಮೇಲೆ ನಮ್ಮ ಕ್ಯಾಂಪ್ಗಳು, ಅವು ಬರೀ ಎಂಟರ್ಟೈನ್ಮೆಂಟ್ ನೀಡುವಂತಹ ಸ್ಥಳಗಳಲ್ಲ. ಅವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಥರನೇ ವರ್ಕ್ ಮಾಡ್ತವೆ. ಅಲ್ಲಿ ಕುಂಟು, ಕುರುಡು, ಗಾಯ ಆಗಿದ್ದು ಎಲ್ಲದನ್ನು ನಾವು ನೋಡೋಕ್ಕೆ ಸಾಧ್ಯ ಅಲ್ಲಿ. ಹಾಗಾಗಿ ಬರೀ ನಾವು ಅದನ್ನ ಸ್ವಚ್ಛಂದವಾಗಿ ಅದನ್ನ ಏನೋ ಒಂಥರ ಥರ ಎಲ್ಲ ಹೇಳೋಕ್ಕಾಗೋದಿಲ್ಲ. ಒಂಥರ ಥರ ಎಲ್ಲ ತಗೊಬಂದ್ಬಿಟ್ಟು ಎಲ್ಲದನ್ನು ಚೆನ್ನಾಗಿರುವಂಥದ್ದನ್ನೆಲ್ಲ ತಗೊಬಂದು ತುಂಬ್ಕೊಳ್ಳುವಂಥದ್ದಲ್ಲ ಅದು ಡೆಮಾನ್ಸ್ಟ್ರೇಷನ್ ಮಾಡೋವಂಥದ್ದಲ್ಲ ಅದು. ಹಂಗಂತ ಬಿಟ್ಟು ಆ ಥರದ್ದು ಹಣನೂ ಆ ಥರದ್ದು ಏನು ಯುಟಿಲೈಸ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟಲ್ಲಿ ಅದು ಟ್ಯಾಕ್ಸ್ ಪೇಯರು ಮತ್ತು ನಮಗೆ ಫೀಯಿಂದ ಹೋಗುವಂಥ, ಅಂದರೆ ನಾವೇನು ಟ್ಯಾರಿಫ್ ಹಾಕ್ತಾರಲ್ಲ ಅದರಿಂದ ಹೋಗುವಂಥ ಹಣದಿಂದ ಅವೆಲ್ಲ ಮೇಂಟೈನ್ ಆಗ್ತಿರ್ತವೆ. ಹೀಗಾಗಿ ಯಾವುದೋ ಬಿಟ್ಟಿ ಹಣದಲ್ಲಿ ಏನೋ ಮಾಡಿರುವಂಥದ್ದು ನಾವು ಇಲ್ಲಿ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಲಿಮಿಟೇಷನ್ ಇದೆ. ಮೊದಲು ನಾವು ಇವುಗಳನ್ನ ಹಿಡಿಯೋದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು, ಮತ್ತು ತುಂಬೋದನ್ನ ಮಾಡಬೇಕು. ಯಾರೋ DC ಪ್ರತಿಷ್ಠೆಗೋಸ್ಕರ, ಇನ್ಯಾರೋ ರಾಜಕಾರಣಿ ಮೆಚ್ಚಿಸೋಕ್ಕೋಸ್ಕರ ಪಟ 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 ಅಂತ ಆನೆಗಳನ್ನ ಹಿಡಿದ್ಬಿಟ್ಟು ತಂದು ತುಂಬೋದಲ್ಲ ಕೆಲಸ. ಇದು ಇನ್ನೂ ಎಸ್ಕಲೇಟ್ ಆಗ್ತಾ ಹೋಗುತ್ತೆ. ನಮಗೆ ಹಾಗಾಗಿ ಡಿಪಾರ್ಟ್ಮೆಂಟಿನ ಜೊತೆಗೆ ತುಂಬ ಸಹಯೋಗದಲ್ಲಿ ಇರೋದು ಬಹಳ ಕಷ್ಟ ಅನಿಸಿದೆ. ಮುಂದೆ 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 ಜನರಿಗೆ ಉತ್ತರ ಕೊಡೋಕೆ ಇವ್ರಿಗೆ ಸಾಧ್ಯವೇ ಇಲ್ಲ. ರಿಟೈರ್ಡ್ ಆಗಿರೋ ಇಲ್ಲೆಲ್ಲ ಬಂದು ಇಲ್ಲಿ ಪೀಕ್ತಾ ಇರ್ತವೆ. ಇಲ್ಲಿ ನಮ್ಮ ಪೇಜಲ್ಲೇ ಬರ್ತಿರ್ತವೆ ಅವು ಹಿಂದೆಲ್ಲ ಭಾರಿ ಹೊಡೆದ್ಬಿಟ್ಟು ಭಾಳ ಚೆನ್ನಾಗಿ ಏನೋ ಕೆಲಸ ಮಾಡಿಬಿಟ್ಟಿದ್ರು ಅಂತ ಇವರೆಲ್ಲ. ಹಾಗಾಗಿ ಈಗ ಅವರೆಲ್ಲ ಒಂದು ಸ್ವಲ್ಪ ಬಿಟ್ಟು ಸಜೆಷನ್ ಕೊಡ್ತಿರ್ತಾರೆ. ನಿಮಗೆ ಯಾವ ಕಾಲದಲ್ಲೂ ನೀವು ಅದ್ರ ಮುಂದಾಲೋಚನೆ ಇಲ್ಲದೆ ಇರುವಂಥವ್ರು ನೀವು. ತುಂಬ ಟೈಟ್ ಬಂದಾಗ ಎಲ್ಲರನ್ನೂ ಎಲ್ಲ ತೆರವು ಮಾಡಿಬಿಟ್ಟು ಈ ಜನನೇ ಇರಬೇಡ್ರಿ ಅಂತೀರ. ಮತ್ತು ತುಂಬ ಗಲಭೆಗಳಾದಾಗ ನಾವು ನಿಮ್ಮಂಥರ ಮನುಷ್ಯರು ಅಂತೀರ ನೀವು. ನಾವು ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ನಾನಂತೂ ಅದನ್ನು ಒಪ್ಕೊಂತೀನಿ. ಆ್ಯಕ್ಚುಲಿ ಈಗ ನಾನು ಹೋಗ್ಬಿಟ್ಟು ಅಲ್ಲಿ ಆನೆಗೆ ಇಂಜೆಕ್ಷನ್ ಕೊಡೋಕ್ಕಾಗೋದಿಲ್ಲ, ನಾನು ಹೋಗಿ ಆ ಡಿಪಾರ್ಟ್ಮೆಂಟಿನ ಕೆಲಸ ಮಾಡೋಕ್ಕೋಗೋದಿಲ್ಲ. ಆದರೆ ಎಲ್ಲ ಥರದ್ದು ಇರುತ್ತಲ್ವ. ನಿಮಗೆ ಅನುದಾನ ಬರುತ್ತೆ, ನಿಮಗೆ ಸಂಬಳ ಕೊಡ್ತಾರೆ. ನೀವು ಅಟ್ಲೀಸ್ಟು ನಿಮ್ಮ ವೃತ್ತಿಯ ಘನತೆಯನ್ನು ಉಳಿಸ್ಕೊಳ್ಳೋವಂಥದ್ದು ಮತ್ತು ನಿಮ್ಮ ವೃತ್ತಿಯನ್ನು ಬಹಳ ಕಾಲದವರೆಗೆ ಆ ಸ್ಯಾಂಕ್ಟಿಟಿ ಏನಂತ ಪಾವಿತ್ರ್ಯತೆಯನ್ನು ಇಟ್ಕೊಳ್ಳೋವಂಥದ್ದು ಮತ್ತು ಅದು ಆ ವೃತ್ತಿ ಇರುವಂತೆ ನೋಡ್ಕೊಳ್ಳೋದು. ಎಕ್ಸಿಸ್ಟೆನ್ಸ್ ಬೇಕಲ್ಲ ನಿಮಗೆ. ಅದೇ ಇಲ್ಲದೆ ಇದ್ದರೆ ಜರ್ನಲಿಸಮ್ ನಮ್ಮ ಪಾವಿತ್ರ್ಯತೆ ಬೆಂಕಿ ಹೋಗಿದೆ. ಈಗ ಎನ್ವಿರಾನ್ಮೆಂಟಲಿಸ್ಟ್ಗಳದ್ದು ಅವ್ರದ್ದು ಹೋಗಾಗಿದೆ. ಈಗ ಅವ್ರದ್ದೇನು ಉಳ್ಕೊಂಡಿಲ್ಲ, ಈಗ ಏನಿಲ್ಲ. ನಾವು ಒಂದು 2-3 ಜನ ಅಷ್ಟೇ ಸ್ವಲ್ಪ ವಾಯ್ಸ್ ರೈಸ್ ಮಾಡೋದು ಬಿಟ್ಟರೆ ಯಾರಿಗೂ ಮುಲಾಜ್ ನೋಡಿದೆ ಇನ್ನು ಮುಗ್ದೇ ಹೋಗಿದೆ. ಅದೆಲ್ಲ ಕಾಂಪ್ರಮೈಸ್ ಆಗಿ ಹೋಗಿದೆ ಅದೀಗ. ಸೊ ಹಂಗಾಗಿ ಇದೆಲ್ಲ ಪರಿಸ್ಥಿತಿ ಇದೆ. ಹಂಗಾಗಿ ಮೊದಲು ಮೂಲಕ್ಕೆ, ಸಮಸ್ಯೆಗೆ ಏನಿದೆಯಲ್ಲ ಅದಕ್ಕೆ ನಾವು ಪರಿಹಾರ ಕಂಡುಕೊಂಡಿದ್ರೆ ಇವೆಲ್ಲ ಕಂಟ್ರೋಲ್ ಆಗ್ತದೆ. ಥ್ಯಾಂಕ್ ಯು.